ಇಂದು ಸಂಪುಟ ಸಭೆ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಸಿಎಂ ನೇತೃತ್ವದಲ್ಲಿ ಈ ಒಂದು ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಸಂಜೆ 4 ಗಂಟೆಗೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಿಎಂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಹಿನ್ನೆಲೆ ಶಾಸಕರಿಗೆ ಆತಂಕ ಹೆಚ್ಚಾಗಿದೆ. ಯಾವಾಗ ಏನಾಗುತ್ತೋ ಅಂತ ಸಿಎಂ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಶಾಸಕರಿಗೆ ಧೈರ್ಯವನ್ನ ತುಂಬಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೀವು ನನ್ನ ಬೆಂಬಲಕ್ಕೆ ನಿಲ್ಲಿ ಅಷ್ಟೇ ಸಾಕು ಅಂತ ಸಿಎಂ ಕೂಡ ಈ ಸಂದರ್ಭದಲ್ಲಿ ಈಗ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇದೆ. ನನಗೆ ಭಯ ಇಲ್ಲ, ನನಗೆ ಮುಜುಗರ ಇಲ್ಲ, ನಾನು ತಪ್ಪು ಮಾಡಿಲ್ಲ, ಇದೆಲ್ಲ ಹೇಳಿದ್ರು ಇಷ್ಟು ವರ್ಷ ಯಾವುದೇ ರೀತಿಯಾದಂತ ಆರೋಪಗಳು ಇಲ್ಲದೇ ಇದ್ದಂತ ಸಿದ್ದರಾಮಯ್ಯನವರಿಗೆ ಸಡನ್ ಆಗಿ ಈ ತರದೊಂದು ಆರೋಪ ಬಂದಿದ್ದು ಪ್ರಾಸಿಕ್ಯೂಷನ್ಗೆ ಹೋಗಿರೋದು ಒಂದ್ ರೀತಿಯ ಕಸಿಬಿಸಿ. ಅದರ ಜೊತೆಗೆ ಶಾಸಕರಿಗಳಿಗೂ ಕೂಡ ಏನಾಗುತ್ತೋ, ಏನಾಗಬಹುದೋ, ನಾವೇನು ಮಾಡಬೇಕು, ಈ ಒಂದು ಆತಂಕ ಇದೆ. ಅದೆಲ್ಲವನ್ನ ದೂರ ಮಾಡಬೇಕು ಮತ್ತು ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ನಿಂತ್ಕೊಳ್ಳಿ, ಮಾನಸಿಕವಾಗಿ ಕೂಡ ನನ್ನ ಜೊತೆಗೆ ನಿಂತ್ಕೊಳ್ಬೇಕು ನೀವು ಅನ್ನೋದೊಂದು ಮೆಸೇಜ್ ಅನ್ನ ಶಾಸಕರುಗಳಿಗೂ ಪಾಸ್ ಮಾಡಬೇಕಾಗತ್ತೆ ಮತ್ತು ಶಾಸಕರುಗಳಿಗೆ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಈ ತರ ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. 4 ಗಂಟೆ ಸುಮಾರಿಗೆ ಈ ಒಂದು ಸಿಎಲ್ಪಿ ಮೀಟಿಂಗ್ ಪ್ರಾರಂಭ ಆಗತ್ತೆ. ಈ ಸಿಎಲ್ಪಿ ಮೀಟಿಂಗ್ ಬಗ್ಗೆಯೂ ಕೂಡ ವಿಪಕ್ಷಗಳು ಇನ್ನಿಲ್ಲದಂತ ರೀತಿಯಾದಂತ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ. ಯಾಕೆ ಸಿಎಲ್ಪಿ ಮೀಟಿಂಗ್ ಕರಿಬೇಕಾಗಿತ್ತು, ಅದರ ಎಮರ್ಜೆನ್ಸಿ ಏನಿತ್ತು, ನಾವ್ ಏನ್ ಹೇಳಿದೀವಿ, ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ವರ್ತನೆಯಲ್ಲೇ ಗೊತ್ತಾಗ್ತಾ ಇದೆ, ನೀವೇನೋ ಎಡವಟ್ಟು ಮಾಡಿದ್ದೀರಾ ಅಂತ ಈ ತರದೊಂದಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಅದೇ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಿಎಂ ಎಲ್ಲ ಶಾಸಕರ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಮೂಡಾ ಹಗರಣ ಮತ್ತು ಈ ಪ್ರಾಸಿಕ್ಯೂಷನ್ ವಿರುದ್ಧ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕಾಗತ್ತೆ, ಎಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಈ ಬಾರಿಯ ಸಂಪುಟದಲ್ಲಿ ಹೊಸ ಶಾಸಕರುಗಳು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಏನಾಗ್ತಾ ಇದೆ, ಇದನ್ನ ಹೇಗೆ ಎದುರಿಸಬೇಕು, ಯಾವುದೇ ರೀತಿಯಾದಂತ ಸಮಸ್ಯೆ ಆಗೋದಿಲ್ಲ, ಸರ್ಕಾರ ಸುಭದ್ರವಾಗಿರುತ್ತೆ, ಇದೆಲ್ಲವನ್ನೂ ಕೂಡ ಅವ್ರಿಗೂ ತಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ತಾ ಇದೆ.